ವೈಕ್ಯರಾಮಯ್ಯನವರು ಏನು ಹಿಂದೆ ಮಾಡಿದಂತ ಮಣ್ಣಿನ ಕಾಲುದಾರಿ ರಸ್ತೆನ ಡಾಂಬರೀಕರಣ ಮಾಡಿ ಇವತ್ತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾರಂತದೆ ನನಗೆ ಸಂತೋಷ. ನಾಡಬನಹಳ್ಳಿ ಗ್ರಾಮಸ್ಥರೆಲ್ಲ ವಿಶೇಷವಾಗಿ ಬಹಳ ದಿನದ ಕನಸು ಇವತ್ತು ಅವರಿಗೆ ಮುಕ್ಕಾಲು ಭಾಗ ನನಸಾಗ್ತಿರಂತದೆ ಒಂದು ದೊಡ್ಡದಾದಂತ ಒಂದು ಸಂತೋಷ. ಮತ್ತು ಇಲ್ಲಿಂದ ತಾವರೆಕೆರೆಗೆ ಬಂದಿಗೌಡನಪಾಳ್ಯಗೆ ರಸ್ತೆನ ಕೇಳ್ಕೊಂಡಿದ್ರು. ಹಾಗಾಗಿ ನಾವು 3 ಕೋಟಿನ ಅನುದಾನವನ್ನು ತಂದು, ನನಗೇನು ಸಮಾಧಾನ ಅಂದರೆ ವೈಕ್ಯರಾಮಯ್ಯನವರು ಇಟ್ಟಿದಂಥ ಹೆಜ್ಜೆಯಲ್ಲಿ ಇವತ್ತು ಪರಿಪೂರ್ಣತೆಯಲ್ಲಿ ಒಂದು ಟಾರ್ ರಸ್ತೆನ ಡಾಂಬರೀಕರಣ ಮಾಡ್ತಿರೋದೇ ನಂಗೆ ಸಂತೋಷ. ಹಾಗಾಗಿ ಇವತ್ತು ನಾನು ಬಂದು ವಿಶೇಷವಾಗಿ ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಸಂಪರ್ಕದ ಕೊರತೆಯಾಗಿ BSNL ಸಹ ನಾವು ಬಹಳಷ್ಟು ಹೋರಾಟದ ನಂತರ ಇವತ್ತು ಈ ಒಂದು ಏನು ಟವರನ್ನು ತಂದಿದ್ದೇವೆ. ಹಾಗೇನೆ ಇವತ್ತು ಈ ಭಾಗದ ನಾಡಬನಹಳ್ಳಿ ಗ್ರಾಮಸ್ಥರೆಲ್ಲ ವಿಶೇಷವಾಗಿ ಬಹಳ ದಿನದ ಕನಸು ಇವತ್ತು ಅವರಿಗೆ ಮುಕ್ಕಾಲು ಭಾಗ ನನಸಾಗ್ತಿರಂತದೆ ಒಂದು ದೊಡ್ಡದಾದಂತ ಒಂದು ಸಂತೋಷ. ಹಾಗಾಗಿ ಅದ್ರ ಜೊತೆಗೆ ಇವರೆಲ್ಲ ದೀಪಾಂಬುದಿ ಕೆರೆನ ಕೇಳ್ತಾ ಇದ್ದಾರೆ. ವೈಜಿಗುಡ್ಡದಿಂದ ನೀರನ್ನ ನಾವೇನ್ ತರಬೇಕು ಅಂತಿದ್ದೀವಿ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೇನೆ. ನನ್ಗೆ ಸಂತೋಷ ಆಗ್ತಿರೋದು ವೈಕ್ಯರಾಮಯ್ಯನವರು ಏನು ಹಿಂದೆ ಮಾಡಿದಂತ ಮಣ್ಣಿನ ಕಾಲುದಾರಿ ರಸ್ತೆನ ಡಾಂಬರೀಕರಣ ಮಾಡಿ ಇವತ್ತು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾರಂತದೆ ನನಗೆ ಸಂತೋಷ.